ಧರ್ಮಸ್ಥಳದ ನಕಲಿ ದೇವಮಾನವನ ಆಸ್ಪತ್ರೆಯಲ್ಲಿ ಅಂಗಾಂಗಗಳು ಕಳುವಾಗ್ತಾ ಇದ್ವಾ ಅಥವಾ ಇವರೇ ದೋಚ್ತಾ ಇದ್ರ? ಧರ್ಮಸ್ಥಳದ ನಕಲಿ ದೇವಮಾನವನ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಬಾಬಲ ಶೆಟ್ಟಿ ಅವರು ಏನು ಮಾಡ್ತಾ ಇದ್ರು ಹಿಂದೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾರೆ. ಯಾವ ತರಹ ಅವರು ಡೆಡ್ ಬಾಡಿಗಳ ಮೇಲೆ ರಿಸರ್ಚ್ ಮಾಡ್ತಾ ಇದ್ರು, ಡೆಡ್ ಬಾಡಿಗಳು ಅವರಿಗೆ ಎಲ್ಲಿ ಸಿಗ್ತಾ ಇದ್ವು, ಯಾರು ಅವರಿಗೆ ಪೂರೈಸ್ತಾ ಇದ್ರು, ಇದ್ರ ಬಗ್ಗೆ ನಮಗೆ ಗೊಂದಲವಿದೆ. ಇದಕ್ಕೆ ಉತ್ತರ ಬೇಕು, ಪರಿಹಾರ ಸಮೇತ ಬೇಕು. ಇಲ್ಲಿ ತಪ್ಪಿತಸ್ಥರು ಯಾರು? ಧರ್ಮಸ್ಥಳದ ನಕಲಿ ದೇವಮಾನವನ ಅಥವಾ ಈ ಬಾಬಲ ಶೆಟ್ಟಿ? ಧರ್ಮಸ್ಥಳದ ಕಾಮಂದರುಗಳಿಗೆ ಶಿಕ್ಷೆ ಆಗುವುದು ಪಕ್ಕಾ. ಈ ವಿಚಾರದಲ್ಲಿ ಕರೆಕ್ಟಾಗಿ ತನಿಖೆ ನಡೆದರೆ ಮಾತ್ರ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ಗೆ ಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರಿತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ, ಸ್ಥಳದಲ್ಲಿ ಅಸಹಜ ಸಾವುಗಳು ಏನು ಆಗ್ತಾ ಇದ್ವಲ್ಲ, ಆ ಡೆಡ್ ಬಾಡಿ ಅಂದರೆ ದಿಕ್ಕು ದೆಸೆ ಇಲ್ಲದಿರ್ತಕ್ಕಂಥ ಡೆಡ್ ಬಾಡಿಗಳನ್ನು ಪ್ರೈವೇಟ್ KS ಮೆಡಿಕಲ್ ಆಸ್ಪತ್ರೆಯಲ್ಲಿ ಏಕೆ ಇಟ್ಕೊಳ್ತಾ ಇದ್ರು? ಅದು ವಾರಗಟ್ಟಲೆ, ತಿಂಗಳಗಟ್ಟಲೆ, ಕೆಲವೊಂದು 45 ದಿನ, 15 ದಿನ, 20 ದಿನ ಏಕೆ ಇಟ್ಕೊಳ್ತಾ ಇದ್ರು? ಅಲ್ಲಿ ಏನಾದರೂ ಅಂಗಾಂಗಗಳು ಕಸಿ ಆಗ್ತಿದ್ವಾ? ಆಗ್ತಾ ಇದ್ರೆ SIT ತನಿಖೆ ಏಕೆ ಕರೆಕ್ಟಾಗಿ ಮಾಡ್ತಾ ಇಲ್ಲ? ಅಕಸ್ಮಾತ್ ಮಾಡಿದರೆ ಏಕೆ ರಿಪೋರ್ಟನ್ನು ಕೊಡ್ತಾ ಇಲ್ಲ? ನೋಡಿ, ಅದೇ KS ಮೆಡಿಕಲ್ ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥ ಬಾಬಲ ಶೆಟ್ಟಿ ಇಡೀ ನಮ್ಮ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥ ಸಂಗತಿ. ಆ ಡಾಕ್ಟರು ಅವಯ್ಯ ಫಾರೆನ್ಸಿಕ್ ಎಕ್ಸ್ಪರ್ಟ್ ಅಂತೆ. ಅಂದರೆ ಇದು ತಲೆಬುಳ್ಳೆ ನೋಡಿದ ಇಟ್ಟಿಗೆ, ಇಲ್ಲ ಬೇರೆ ಒಂದು ಬುಳ್ಳೆ ನೋಡಿದ ಇಟ್ಟಿಗೆ, ಇದು ಗಂಡಸಿನಿದ್ದು, ಇದು ಹೆಂಗಸಿನಿದ್ದು, ಇದು ಇಷ್ಟು ವರ್ಷದ ಶವ, ಇದು ಅಷ್ಟು ವರ್ಷದ ಶವ ಅಂತೇಳಿ ಅವಯ್ಯ ಹೆಂಗೆ ಹೇಳ್ತಾ ಇದ್ದ ಅಂದರೆ, ಅವಯ್ಯ ಎಕ್ಸ್ಪರ್ಟ್ ಆಗಿದ್ದಂತೆ. ಎಕ್ಸ್ಪರ್ಟ್ ಆಗೋಕ್ಕೆ ಅಂದರೆ ರಿಸರ್ಚ್ ಮಾಡೋಕ್ಕೆ ಡೆಡ್ ಬಾಡಿಗಳು ಎಲ್ಲಿ ಸಿಗ್ತಾ ಇದ್ವು? KS ಮೆಡಿಕಲ್ ಆಸ್ಪತ್ರೆಗೆ ಯಾರದ್ದು? ಅದೇ ಧರ್ಮಸ್ಥಳದ ನಕಲಿ ದೇವಮಾನವನದ್ದು. ಅಲ್ಲಿ ಧರ್ಮಸ್ಥಳದಲ್ಲಿ ಏನೆಲ್ಲ ಅಸಹಜ ಸಾವುಗಳಾಗ್ತಿದ್ವಲ್ಲ, ಕೆಲವೊಂದು ಜೀವ ಇರೋ ಹೊತ್ತಿನಲ್ಲೇ KS ಮೆಡಿಕಲ್ ಆಸ್ಪತ್ರೆಗೆ ತಗೊಂಡು ಹೋಗ್ತಾ ಇದ್ರು. ಮಾರ್ಗ ಮಧ್ಯದಲ್ಲೇ ಸತ್ತೋದ್ರು, ಇಲ್ಲ ಬೇರೆ ಏನೋ ಆದರು ಎಂಬ ಮಾಹಿತಿ ನಿಮಗೆಲ್ಲ ಗೊತ್ತಿರ್ತಕ್ಕಂಥ. ನೋಡಿ ಸ್ನೇಹಿತರೆ, ಅಲ್ಲಿ ಅಂದರೆ KS ಮೆಡಿಕಲ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಬಾಬಲ ಶೆಟ್ಟಿಗೆ ರಿಸರ್ಚ್ ಮಾಡಲಿಕ್ಕೆ ಈ ಅನಾಥಾಶವಗಳು ಉಪಯೋಗಕ್ಕೆ ಬರ್ತಾ ಇದ್ವಾ ಎಂಬುವ ಗೊಂದಲ ನಮಗೆ ಈಗ ಕಾಡ್ತಾ ಇದೆ. ಈಗ ಅವರು ರಿಸರ್ಚ್ ಮಾಡಿ ದೊಡ್ಡ ಡಾಕ್ಟರ್ ಆಗಿಬಿಡ್ತಾರೆ. ಅವರು 3,000 4,000 ಅಂದರೆ ಗಾಯಗಳ ಸರ್ಟಿಫಿಕೇಟ್, ಹೂನ ಸರ್ಟಿಫಿಕೇಟ್ ಕೊಟ್ಟಿರ್ತಕ್ಕಂಥ ಡಾಕ್ಟರ್. ಅವ ಹೇಳ್ತಾ ಇದ್ದ, ಮಾಧ್ಯಮದಲ್ಲಿ ಬಂದು, ಕೆಲವೊಂದು ಮಾಧ್ಯಮದಲ್ಲಿ ಬಂದು, ಆರ್ ಕನ್ನಡ ಮತ್ತು ಇನ್ನೊಂದು ಬೇರೆ ಒಂದು ಮಾಧ್ಯಮದಲ್ಲಿ ಬಂದು ಹೇಳ್ತಾ ಇದ್ದ, ನಾನು ಇದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿಬಿಟ್ಟಿದ್ದೀನಿ, ಇದು ಗಂಡಸಿನ ಶವ, ಇದು ಇಷ್ಟು ವರ್ಷದ್ದು, ಇದು ಅಷ್ಟು ವರ್ಷದ್ದು, ಹಾಗೆ ಹೀಗೆಲ್ಲ ಹೇಳ್ತಾ ಇದ್ದ. ಆ ವಯ್ಯನಿಗೆ ಎಲ್ಲಿಂದ ಸಿಕ್ಕು ಮೆಡಿಕಲ್ ಪ್ರಾಕ್ಟಿಕಲ್ ಆಗಿ ರಿಸರ್ಚ್ ಮಾಡಲಿಕ್ಕೆ ಎಲ್ಲಿಂದ ಸಿಗ್ತಾ ಇದ್ವು ಮಾನವನ ಅಸ್ಥಿಪಂಜರಗಳು, ಅಥವಾ ನೀವೇ ಅಂದ್ಕೊತೀರಲ್ಲ ಅನಾಥಾಶ್ರಮಗಳು ಎಲ್ಲಿ ಸಿಗ್ತಾ ಇದ್ವು? ಅದೇ ಧರ್ಮಸ್ಥಳದ ಧರ್ಮ ಅಧಿಕಾರಿಯ ಒಡೆತನದ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಆ ಡಾಕ್ಟರಿಗೆ ರಿಸರ್ಚ್ ಮಾಡಲಿಕ್ಕೆ ಇವುಗಳನ್ನು ಉಪಯೋಗಿಸ್ಕೊಳ್ತಾ ಇದ್ರಾ ಗೊತ್ತಿಲ್ಲ. ತನಿಖೆ ಹೊರ ಬರಲಿ, ತನಿಖೆ ಮಾಡ್ತಾರಾ ಮಾಡಲ್ವಾ? ಈಗ ನೀವು ಗೂಗಲಲ್ಲಿ ಹೋಗಿ ಅವರ ಬಯೋಡಾಟಾವನ್ನು ಚೆಕ್ ಮಾಡಿ ಅವರು
ರಿಸರ್ಚ್ ಮಾಡಿರ್ತಕ್ಕಂಥ ಸ್ಪೆಷಲಿಸ್ಟ್ ಡಾಕ್ಟರ್ ಅಂತೆ. ಆಚೆ ನಮಗೆಲ್ಲ ಅನುಮಾನ ಆಗ್ತಿದೆಯಾ ಇಲ್ವಾ? ಆಶ್ಚರ್ಯ ಪಡ್ತಕ್ಕಂಥ ಸಂಗತಿ ರೀ ಇದು. ಎಲ್ಲಿಂದ ಸಿಕ್ಕು ಅವರಿಗೆ? ಏನು ನಾವು ಕೊಟ್ಟಿದ್ವಾ, ನೀವು ಕೊಟ್ಟಿದ್ದೀರಾ ಶವಗಳು ತಗೊಂಡೋಗಿ ರಿಸರ್ಚ್ ಮಾಡಿ ಅಂತ? ಅಂದರೆ ಧರ್ಮಸ್ಥಳದಲ್ಲಿ ಏನು ಚಿಕ್ಕ ಮಕ್ಕಳು, ದೊಡ್ಡ ಮಕ್ಕಳು, ಗಂಡು ಮಕ್ಕಳು, ಹೆಣ್ಮಕ್ಳು ಬೇಜಾನ್ ಉಗ್ರಪ್ಪನ ವರದಿ ಇದೆ. ಆ ವರದಿ ಪ್ರಕಾರ ಇವರೇನಾದರೂ ಆ ಬಾಡಿಗಳನ್ನು ತಗೊಂಡೋಗಿ ಅಂಗಾಂಗಗಳನ್ನು ವಿದೇಶಕ್ಕೋ ಅಥವಾ ಬೇರೆ ರಾಜ್ಯಗಳಿಗೆ ಮಾರಿರ್ಬೋದಲ್ವಾ? ಅವರಿಗೆ ರಿಸರ್ಚ್ ಮಾಡೋಕ್ಕೆ ಎಷ್ಟು ಬೇಕು ಅಷ್ಟೊಂದು ಇಟ್ಕೊಂಡು. ಯಾಕಂದರೆ ಈ ಡೌಟ್ ನಮಗೆ ಏಕೆ ಕಾಡ್ತಿದೆ ಅಂದರೆ, ಧರ್ಮಸ್ಥಳದ ಪಂಚಾಯತಿಯಲ್ಲಿ ರೆಕಾರ್ಡ್ಸ್ ಇದೆ. ಧರ್ಮಸ್ಥಳದ KS ಹೆಗಡೆಯ ಓನರ್ ಧರ್ಮಸ್ಥಳದಲ್ಲಿರ್ತಕ್ಕಂಥ ನಕಲಿ ದೇವಮಾನವನಂತೆ. ಆ ವಯನಿಗೆ ಪರ್ಮಿಷನ್ ಯಾರು ಕೊಟ್ಟರು? ಅಸಹಜ ಸಾವನ್ನು ಅಪ್ಪಿದಂಥ ವ್ಯಕ್ತಿಗಳನ್ನು ಪ್ರೈವೇಟ್ ಆಸ್ಪತ್ರೆಯಲ್ಲಿ ಇಟ್ಕೊಳ್ಳೋದಕ್ಕೆ ಪರ್ಮಿಷನ್ ಯಾರು ಕೊಟ್ಟರು? ಸರಿ ಸ್ವಾಮಿ, ಅಕಸ್ಮಾತ್ ನಿಮಗೆ ಪರ್ಮಿಷನ್ ಕೊಟ್ಟಿರ್ತಕ್ಕಂಥ ದಾಖಲಾತಿ ಇದ್ರೆ ತೋರಿಸ್ಬೋದಲ್ವಾ? ಅಂಥ ಶವಗಳನ್ನು 45 ದಿನ 35 ದಿನ ಇಟ್ಕೊಂಡಿದ್ದೀರಿ. ಯಾರು ಬಿಲ್ ಕೊಟ್ಟಿದ್ದಾರೆ? ಅವನು ತಗೊಂಡೋಗಿ ನಿಮ್ಮದೇ ಆಗಿರ್ತಕ್ಕಂಥ ಖಾಸಗಿ ಸ್ಮಶಾನದಲ್ಲಿ ಊತಾಕಿದ್ದೀರಿ ಅಂತ ರಿಪೋರ್ಟ್ ಇದೆ. ರಿಪೋರ್ಟ್ ಬಿಟ್ಟು ಬೇರೆ ಏನು ಹೇಳುವುದಿಲ್ಲ. ಅಂದರೆ ಅಷ್ಟು ದಿನ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಕೊಂಡಿದ್ದೀರಲ್ಲ ಆ ಅನಾಥ ಶವಗಳನ್ನು, ಅದಕ್ಕೆ ಬಿಲ್ ಯಾರು ಕೊಟ್ಟರು? ಪಂಚಾಯತಿಯಂತೂ ಕೊಟ್ಟಿಲ್ಲ. ಪಂಚಾಯತಿ ಕಡೆಯಿಂದ ₹1 ಸಮೇತ ನಿಮ್ಮ ಆಸ್ಪತ್ರೆಗೆ ಪೇ ಆಗಿಲ್ಲ. ಹಾಗಾದರೆ ನೀವು ಏತಕ್ಕೋಸ್ಕರ ಇಟ್ಕೊಂಡಿದ್ದೀರಿ? ಅದೇ ನಿಮ್ಮ ಸಂಸ್ಥೆಯ ಡಾಕ್ಟರ್ ಮಹಾಬಲಿ ಶೆಟ್ಟಿ ಅವರಿಗೆ ಅದನ್ನು ಪ್ರಾಕ್ಟೀಸ್ ಮಾಡಲು ಕೊಟ್ಟಿದ್ದೀರಾ? ಹೇಳ್ಬೇಕಲ್ವ ನಮಗೆ ಹೇಳೋದು ಬೇಡ ರೀ, ಸಮಾಜ ಮುಂದೆ ಹೇಳ್ಬೇಕಲ್ಲ, ಇಲ್ಲ SIT ಅಧಿಕಾರಿ ಮುಂದೆ ಹೇಳ್ಬೇಕಲ್ವಾ? ಯಾಕೆ ಹೇಳ್ತಾ ಇಲ್ಲ? ಕಳ್ಳ ಸಿಕ್ಕಾಕೊಂಡಿದ್ದಾನೆ ಎಂಬುದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ರಿಸರ್ಚ್ ಮಾಡಿ ವಯ್ಯ ಸರ್ಟಿಫಿಕೇಟ್ ತಗೊಂಡಿದ್ದಾನೆ ಎಂಬುದನ್ನು ಜನಗಳು ಅರ್ಥ ಮಾಡ್ಕೊಳ್ಬೇಕು. ಇದರಲ್ಲಿ ಏನೋ ಒಂದು ಮರ್ಮ ಇದೆ. ಮರ್ಮ ಅಲ್ಲ, ಇದು ಕರ್ಮ. ಅವರು ಮಾಡಿಕೊಂಡಿರ್ತಕ್ಕಂಥ ಕರ್ಮ ಒಂದಲ್ಲ ಒಂದು ದಿನ ರಿಟರ್ನ್ ಆಗುತ್ತೆ ಎಂಬುದನ್ನು ನಾವೆಲ್ಲ ಅರ್ಥಕೋಬೇಕು. ಅವರಿಗೀಗ ಕರ್ಮ ರಿಟರ್ನ್ ಆಗಿದೆ. ಧರ್ಮಸ್ಥಳದ ನಕಲಿ ದೇವ ಮಾನವನಿಗೆ ಬರೀ 1, 2, 3 ನೋಟಿಸ್ಗೆಲ್ಲ ಜರ್ಜರಿತನಾಗಿದ್ದಾನೆ. ಇನ್ನು ಏನಾದರೂ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಅದೇ ಮಹಾಬಲಿ ಶೆಟ್ಟಿ ಅವರನ್ನು ತನಿಖೆ ಮಾಡಿದರೆ ಧರ್ಮಸ್ಥಳದ ನಕಲಿ ದೇವಮಾನವನಿಗೆ ಖಂಡಿತವಾಗಿಯೂ ಶಿಕ್ಷೆ ಆಗುವುದಕ್ಕೂ ಗ್ಯಾರಂಟಿ. ಇದು 100ಕ್ಕೆ 100% ಸತ್ಯ. ಯಾಕಂದರೆ ಅನಾಥ ಶವಗಳನ್ನು 1 ವಾರ 15 ದಿನ ಇಟ್ಕೊಂಬಂಗಿಲ್ಲ ರೀ. ಅಲ್ಲೇ ಮಂಗಳೂರಲ್ಲಿ ಗೋರ್ಮೆಂಟ್ ಆಸ್ಪತ್ರೆ ಇದ್ದಾವೆ, ಅದರಲ್ಲಿ ಕೂಲ್ ಸ್ಟೋರೇಜ್ ಎಲ್ಲ ಇದ್ದಾವೆ. ಆ ಆಸ್ಪತ್ರೆಯನ್ನು ಬಿಟ್ಟು ಇವರ ಆಸ್ಪತ್ರೆಯಲ್ಲಿ ಏಕೆ ಇಟ್ಕೊಂಡ್ರು? ನಿಮಗೆಲ್ಲ ಅನುಮಾನ ಬರಲ್ವಾ? ನಮಗಂತೂ ಬರ್ತಾ ಇದೆ. ಏಕೆಂದರೆ ಮಹಾಬಲ ಶೆಟ್ಟರು ಈ ಶವಗಳನ್ನು ಇಟ್ಟುಕೊಂಡು ಅವರು ಪ್ರಾಕ್ಟೀಸ್ ಮಾಡಿರಬಹುದು. ಹೌದಾ ಅಲ್ವಾ? ಇಲ್ಲಂದರೆ ಅವರಿಗೆ ಹೋಗಿ ಪ್ರಾಕ್ಟೀಸ್ ಮಾಡಿದ್ದಾರೆ ಅಥವಾ ರಿಸರ್ಚ್ ಮಾಡಿದ್ದಾರೆ. ಅದು ನಮಗೆ ಡಾಟಾ ಬೇಕಲ್ವಾ? ಅದಕ್ಕೋಸ್ಕರನೇ ಧರ್ಮಸ್ಥಳದ ನಕಲಿ ದೇವಮಾನವ ಈಗ ಆ ವಯನನ್ನು ವರ್ಗಾವಣೆ ಅಥವಾ ಕಿತ್ತು ಎಸೆದಿದ್ದಾನೆ ಎಂಬುದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಕಿತ್ತು ವಸ್ತನೋ ಬಿಟ್ಟನೋ ನಮಗಂತೂ ಗೊತ್ತಿಲ್ಲ. ಆದರೆ ಇದರಲ್ಲಿ ಬಹಳ ಕಡ್ಡಿಯನ್ನು ಅಲ್ಲಾಡಿಸಿದ್ದಾನೆ. ನೋಡಿ, ಸೌಜನ್ಯ ಪ್ರಕರಣದಲ್ಲೂ ಹಿಂದೆ ಒಬ್ಬ ಡಾಕ್ಟರ್ ಆದಮ್
ಅವಯ್ಯ ಹೇಳ್ತಾ ಇದ್ದ ಮರಮಂಗದಲ್ಲಿ ಗಾಯ ಇಲ್ಲ, ಅಲ್ಲಿ ಇಲ್ಲಿ ಸ್ವಲ್ಪ ಗಾಯ ಇತ್ತು, ಅವಯ್ಯ ಸಮೇತ ಪಟ್ಟಿ ಮಾಡಿದ್ದಾರೆ. ಆದರೆ ಒಂದಿನ ಬಿಟ್ಟು ಅಥವಾ ಒಂದು ಬೆಳಿಗ್ಗೆ ಬಿಟ್ಟು ಸಾಯಂಕಾಲ ಅಷ್ಟೊತ್ತಿಗೆಲ್ಲ ಹೊಡೆದು ಕರ್ಕೊಂಡು ಹೋದರು. ಅವನು ಮರಮಂಗಕ್ಕೆಲ್ಲ ಪೆಟ್ರೋಲ್ ಹಾಕಿದ್ರು ಅಂತೇಳಿ ಅವಯ್ಯನೇ ಹೇಳಿರ್ತಕ್ಕಂಥದ್ದು. ಸಂತೋಷ್ ರಾವ್ನ ತಂದೆ ಸಮೇತ ಹೇಳಿರ್ತಕ್ಕಂಥದ್ದು. ಪೆಟ್ರೋಲ್ ಹಾಕಿದಾಗ ಮರಮಂಗದಾಗ ಗಾಯ ಆಗ್ತಕ್ಕಂಥದ್ದು ಸಹಜ. ಅದನ್ನು ನೋಡಿ ಅವಯ್ಯ ರಿಪೋರ್ಟ್ ಕೊಟ್ಟಿರ್ಬೋದು, ನೋಡೇ ಕೊಟ್ಟಿರ್ತಾನೆ. ಯಾರು? ಮಾವಲ ಶೆಟ್ಟಿ. ಅವಯ್ಯ ಕೊಟ್ಟಿರ್ತಕ್ಕಂಥದ್ದು ಕರೆಕ್ಟ್ ಇದೆ. ಯಾಕಂದರೆ ಗಾಯ ಮಾಡ್ಕೊಂಡು ಹೋಗಿದ್ರು. ಯಾರು? ಅದೇ ತನಿಖೆ ಅಧಿಕಾರಿಗಳು, ಮೂರ್ಖ ತನಿಖಾಧಿಕಾರಿಗಳು. ಧರ್ಮಸ್ಥಳದ ದಣಿಗಳಿಗೆ ಸಪೋರ್ಟ್ ಮಾಡಿ ಈ ಥರ ಮಾಡ್ಕೊಂಡು ಹೋಗಿರಬಹುದು ಎಂಬುದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಹಾಗಾಗಿ ಹೇಳ್ತಕ್ಕಂಥದ್ದು. ನೋಡಿ ಸ್ನೇಹಿತರೆ, ಏನೇ ಆಗಲಿ ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳನ್ನು ನಿಖರವಾಗಿ ತನಿಖೆ ಮಾಡಿದರೆ ಧರ್ಮಸ್ಥಳದ ಕಾಮಂದನಿಗೆ, ಧರ್ಮಸ್ಥಳದ ಅತ್ಯಾಚಾರಿ ಅಕ್ರಮ ಮೀಟರ್ ಬಡ್ಡಿ ದಂಧೆಕೋರರಿಗೆ, ಆ ಫ್ಯಾಮಿಲಿಯವರಿಗೆ ಶಿಕ್ಷೆ ಆಗುವುದಂತೂ ಗ್ಯಾರಂಟಿ. ಅವರ ಸಾಮ್ರಾಜ್ಯಕ್ಕೆ ಅವರೇ ಕೊಳ್ಳಿ ಇಟ್ಟುಕೊಂಡಿರ್ತಕ್ಕಂಥ ಕೆಲಸ ಇಂದಿನಿಂದಲೂ ಈಗಲೂ ಮಾಡ್ತಾ ಇದ್ದಾರೆ ಎಂಬುದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಜಸ್ಟಿಸ್ ಫಾರ್ ಸೌಜನ್ಯ. ಒಬ್ಳಿಗೋಸ್ಕರ ಇಷ್ಟೆಲ್ಲ ಹೋರಾಟ ಅಲ್ಲ ರೀ. ನೂರಾರು ಸೌಜನ್ಯರು ಧರ್ಮಸ್ಥಳದಲ್ಲಿ ಆಹುತರಾಗಿದ್ದಾರೆ, ಹತ್ಯೆ ಆಗಿದ್ದಾರೆ, ಮರಣ ಹೊಂದಿದ್ದಾರೆ, ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ. ನೋಡಿ, ಒಬ್ಬರು ಒಂದು 20 ವರ್ಷ 15 ವರ್ಷದ ಹುಡುಗಿ ಮಖಕ್ಕೆಲ್ಲ ಆ್ಯಸಿಡ್ ಹಾಕ್ಕೊಂಡು ಅಡವಿಗೆ ಹೋಗಿ ಯಾಕೆ ಸಾಯ್ತಾಳೆ ಹೇಳ್ರಿ? ಅದು ಕೂಡ ಆತ್ಮಹತ್ಯೆ. ಧರ್ಮಸ್ಥಳದ ಆ ಪೊಲೀಸ್ನವರಿಗೆ ಹೇಗೆ ತನಿಖೆ ಮಾಡಬೇಕು, ಹೇಗೆ ಬಿಡಬೇಕು ಗೊತ್ತೇ ಆಗ್ತಿಲ್ಲ. ಅಂದ್ಕೊಂಡಿದ್ದೀರಲ್ಲ ನೀವೆಲ್ಲ. ಅದನ್ನು ನಮ್ಮ ರಾಜ್ಯದ ಪೊಲೀಸ್ನವ್ರು ಏನಿದಾರಲ್ಲ ಅವರಿಗೆ ಹ್ಯಾಂಡ್ಸ್ ಅಪ್ ಹೇಳಲೇಬೇಕು. ಅವರಿಗೆ, ನಮ್ಮ ರಾಜ್ಯದ ಪೊಲೀಸ್ನವರಿಗೆ ತನಿಖೆಯ ಬಗ್ಗೆ ಹೇಳಿಕೊಡುವ ಅವಶ್ಯಕತೆಯೇ ಇಲ್ಲ. ಆದರೆ ಧರ್ಮಸ್ಥಳದಲ್ಲಿರ್ತಕ್ಕಂಥ ಪೊಲೀಸ್ನವರು ತನಿಖೆ ಯಾಕೆ ಕರೆಕ್ಟಾಗಿ ಮಾಡ್ತಾ ಇಲ್ಲ ಅಂದರೆ ಅಲ್ಲಿನ ಸರ್ಕಾರನೇ ಬೇರೆ ಇದೆ. ಅಲ್ಲಿ ಡಬಲ್ ಪೇಮೆಂಟ್ ಬರ್ತಾ ಇದೆ ಸರ್ಕಾರದಿಂದ. ಅಂದರೆ ನಮ್ಮ ಟ್ಯಾಕ್ಸಿಂದ ಒಂದು ಪೇಮೆಂಟು, ಧರ್ಮಸ್ಥಳದ ನಕಲಿ ದೇವಮಾನವನಿಂದ ಇನ್ನೊಂದು ಪೇಮೆಂಟ್ ಬರ್ತಾ ಇದೆ ಎಂಬುದು ಮೇಲ್ನೋಟ ಕಾಣ್ತಾ ಇದೆ. ಇಲ್ಲಾಂದರೆ ಕೆಲಸ ಮಾಡೋಕ್ಕಾಗಲ್ಲ ರೀ. ಅವರಿಗೆ ಎತ್ತಂಗಡಿ ಹಾಕ್ತಾರೆ, ಕೆಲಸನೇ ಕಿತ್ಕೊಂಡು ಹೋಗುತ್ತೋ, ಬೇರೆ ಏನೇನಾಗುತ್ತೋ ಗೊತ್ತಿಲ್ಲ. ಪಾಪ ಅವ್ರ ಫ್ಯಾಮಿಲಿ ಮೆಂಬರ್ ಸಮೇತ ಅದೇ ರೀತಿ ಅದೇ ಗತಿ ಆಗ್ಬೋದಂತೇಳಿ ಅವರು ಇಲ್ಲಿಯವರೆಗೂ ಯಾರನ್ನು ಅತ್ಯಾಚಾರಿಗಳನ್ನು ಅಥವಾ ಕಳ್ಳರನ್ನು ಕೊಲೆಗಡಕನ್ನು ಇಲ್ಲಿಯವರೆಗೂ ಹಿಡ್ದಿಲ್ಲ, ಇವತ್ತಿಗೂ ಸಹ ಹಿಡ್ದಿಲ್ಲ. ನೋಡಿ, ಈಗಿನ ಮೊನ್ನೆ ಒಂದು ಎರಡೂವರೆ ತಿಂಗಳು ಆಯ್ತಂಗೋ, ಇನ್ನು 3 ತಿಂಗಳು ಬಂತು. ಸುಮಂತನ ಕೇಸಲ್ಲಿ 4 ತಂಡ ರಚನೆ ಮಾಡಿದ್ದಾರೆ. ಇದೇವರೆಗೂ ಕೊಲೆಗಾರ ಯಾರು ಅಂತೇಳಿ ಪತ್ತೆನೇ ಆಗಿಲ್ಲ. ಇದರಲ್ಲೂ ಸಮೇತ ಧರ್ಮಸ್ಥಳದ ಡಿ ಗ್ಯಾಂಗಿನ ನಟೋರಿಯಸ್ ಕ್ರಿಮಿನಲ್ ಆ ನಕಲಿ ದೇವಮಾನವ ಏನಾದರೂ ಇರಬಹುದಾ? ಏಕೆಂದರೆ ಆವಯ್ಯ ಓದ್ತಕ್ಕಂಥದ್ದು, ಅಂದರೆ ಸುಮಂತ ನಗುಮುಖದ ಒಡೆಯ ಓದ್ತಕ್ಕಂಥದ್ದು ಸರ್ಕಾರಿ ಸ್ಕೂಲಲ್ಲಿ ಓದಿ ಆವಯ್ಯ ಇಲ್ಲಿ ಬೇರೆ ರಾಜ್ಯಕ್ಕೆ ಅವಯ್ಯ ಸೈಂಟಿಸ್ಟ್ ಆಗುವ ಇರಲಿಲ್ಲಂಗೋ, ಅದಕ್ಕೋಸ್ಕರನೇ ಯಾರನ್ನಾದರೂ ಬಿಟ್ಟು ಅವನನ್ನು ಮುಗಿಸಿರಬಹುದು, ಅಥವಾ ಅವರ ಒಂದು ಜಾಗ ಇದೆಯಲ್ಲ, ಜಾಗ ಮನೆಗೋಸ್ಕರ ಏನಾದರೂ ಮಾಡಿರ್ಬೋದಂದು. ಯಾಕಂದರೆ ಧರ್ಮಸ್ಥಳದ ನಕಲಿ ದೇವಮಾನವನ ಟಾರ್ಗೆಟ್ ಇರ್ತಕ್ಕಂಥದ್ದು ಕೇರಳದಿಂದ ಬಂದಿರತಕ್ಕಂಥ ಕೆಲವೊಂದು ಫ್ಯಾಮಿಲಿ ಮೇಲೆ ಕಣ್ಣು ಇಟ್ಟುಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅವರ ಆಸ್ತಿ ಹೊಡಿಬೇಕು, ನೇರವಾಗಿ ಬಂದು ಕೇಳ್ತಾರೆ ಅವರ ಒಂದು ಗ್ಯಾಂಗ್ ಸದಸ್ಯರಿಂದ. ಅವ್ರು ಏನ ಗುಯಿ ಪೈ ಅಂದರೆ ಅವ್ರ ಮನೆಯಲ್ಲಿರ್ತಕ್ಕಂಥ ಗಂಡು ಮಕ್ಕಳ ಮೇಲೆ ಹೆಣ್ಣು ಮಕ್ಕಳ ಮೇಲೆ ಈ ಥರ ಬೆದರಿಸುವಂಥ ಕೆಲಸ. ಅಕಸ್ಮಾತ್ ಈ ವಯ್ಯ ಏನಾದರೂ ಬೆದರಿಸುವಲ್ಲಿ ಅಥವಾ ಏನೋ ಒಂದು
ಮಾಡಿಬಿಡ್ಬೇಕಂತೇಳಿ ಬಂದಿದ್ರಂಗು. ಅದಕ್ಕೆ ಅವಾಗ ಮುಗಿಸಿದ್ರು, ನಮಗಂತೂ ಗೊತ್ತಿಲ್ಲ. ಏನಾಗಲಿ, ಅವರು ಮಾಡಿದ್ರು ಮಾಡದೇ ಇದ್ದರೂ ಸಮೇತ ಧರ್ಮಸ್ಥಳದ ಪೊಲೀಸರು ಅಂದರೆ ಬೆಳ್ತಂಗಡಿ ಪೊಲೀಸ್ನವರು, ಧರ್ಮಸ್ಥಳದ ಪೊಲೀಸ್ನವರು ಈ ಕೇಸನ್ನು ಕರೆಕ್ಟಾಗಿ ತನಿಖೆ ಮಾಡಿ ಕೊಲೆಗಡಕರನ್ನು ಒಳಗಟ್ಟುವಂಥ ಕೆಲಸ ಮಾಡಿ ತೋರಿಸಿ. ಅಷ್ಟೇ ನಮಗೆ ಬೇಕಾಗಿರ್ತಕ್ಕಂಥದ್ದು. ಯಾಕಂದರೆ ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಇಲ್ಲಿಯವರೆಗೂ ಯಾವುದೇ ಒಂದು ಪ್ರಕರಣಕ್ಕೆ ನಾವು ಒಂದು 2-3 ಕೇಸ್ ಇದ್ದಾವ್ರಿ, ಆ ಕೇಸಿನ ಸಮೇತ ಕೊಲೆಗಾರ ಪತ್ತೆ ಆಗಿಲ್ಲ. ಧರ್ಮಸ್ಥಳದ ಎದುರಿಗಿರ್ತಕ್ಕಂಥ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ಎದುರಿಗಿರ್ತಕ್ಕಂಥ ಆನೆ ಮಾವುತ ಯಮುನ ನಾರಾಯಣ ಅವರ ರಿಪೋರ್ಟ್ ಸಮೇತ ಸಿ ರಿಪೋರ್ಟ್, ಅಲ್ಲಿ ಸಮೇತ ಕೊಲೆಗಾರ ಲಭ್ಯ ಇಲ್ಲ. ಪಾಕಿಸ್ತಾನದಿಂದೋ ಅಥವಾ ಬೇರೆ ದೇಶಗಳಿಂದ ಬಂದು ಕೊಲೆ ಮಾಡಿ ವಿಮಾನದಲ್ಲಿ ಹಾರಿ ಹೋಗಿರಬಹುದು. ಅದಕ್ಕೆ ಕೊಲೆಗಾರನ ಹಿಡ್ಕೊಂಬಕ್ಕೆ ಆಗ್ತಾ ಇಲ್ಲ ಎಂಬುದು ಮೇಲ್ನೋಟ ಕಾಣ್ತಾ ಇದೆ ಅಲ್ವಾ ಸ್ನೇಹಿತರೆ? ಏನು ಹೇಳಬೇಕು ಏನು ಬಿಡಬೇಕು ನಮಗಂತೂ ಅರ್ಥನೇ ಆಗ್ತಿಲ್ಲ. ಸ್ವಲ್ಪ ಸಿಕ್ಕರೆ ಸಾಕು ನಮ್ಮ ರಾಜ್ಯದ ಪೊಲೀಸರಿಗೆ ಅವ್ರನ್ನು ಜಾಲಾಡಿ 24 ಗಂಟೆ ಒಳಗೆ ಅತ್ಯಾಚಾರಿ ಅಥವಾ ಕೊಲೆಗಡಕರನ್ನು ಹಿಡಿಯುವಲ್ಲಿ ಯಶಸ್ವಿ ಆಗ್ತಾರೆ. ಆದರೆ ಮಂಜುನಾಥ ಸ್ವಾಮಿಯ ಎದುರುಗಡೆ ಆಗಿರ್ತಕ್ಕಂಥ ಘಟನೆಯ ಬಗ್ಗೆ ಅವರಿಗೆ ಅರಿವೇ ಇಲ್ಲ, ಅಥವಾ ಅರಿವಿದ್ದರೂ ಸಮೇತ ಧರ್ಮಸ್ಥಳದ ದಣಿಗಳಿಗೆ ಏನಾದರೂ ಬ್ಲಾಕ್ ಮೇಲ್ ಅಥವಾ ಗನ್ ಶೂಟ್ ಮಾಡ್ತೀವಿ ಅಂತೇಳಿ ಎದುರಿಸಿರಬಹುದಲ್ವಾ? ಇದ್ರ ಬಗ್ಗೆ ಸಮೇತ ನಮಗೆ ಡೌಟ್ ಇದೆ. ನೋಡಿ, ಧರ್ಮಸ್ಥಳದಲ್ಲಿ ಆ ಜಾಗ ಯಾರಿಗೆ ಹೋಗ್ಬೇಕಾಗಿತ್ತು? ಅವ್ರ ಸಂಬಂಧಿಕರು ಹೋಗ್ಬೇಕಾಗಿತ್ತು. ಇವಾಗ ಇರ್ತಕ್ಕಂಥದ್ದು ಯಾರು? ಅದೇ ಧರ್ಮಸ್ಥಳದ ದಣಿಗಳು. ಮೇಲೆ ಗೊತ್ತಾಗುತ್ತೆ ಈ ಏನು ಒಂದು ನಡೆದಿದೆ, ಆಸ್ತಿಗೋಸ್ಕರ ನಡೆದಿದೆ ಎಂಬುದು ಕಾಣ್ತಾ ಇದೆ. ಆದರೂ ಸಮೇತ ಧರ್ಮಸ್ಥಳದ ದಣಿಗಳು ಆಸ್ತಿಗೋಸ್ಕರನೇ ಈ ಕೆಲಸ ಮಾಡಿದ್ದಾರೆ ಎಂಬುದು ಮೇಲ್ನೋಟ ಕಾಣ್ತಾ ಇದೆ. ಬರೀ ಎಷ್ಟರಿ ಒಂದು ಅರ್ಧ ಎಕರೆ ಜಮೀನು ಇರ್ಬೋದು, ಇಲ್ಲ 1/4 ಎಕರೆ ಜಮೀನು ಇರ್ಬೋದು. ಇಲ್ಲಿ ಪಾಪ ಇಲ್ಲಿ ಸುಮಂತ ಏನಿದೆ ನಗುಮುಖದ ಒಡೆಯ, ಅವನದು 1 ಎಕರೆ 1.5 ಎಕರೆ ಜಾಗ ಇದೆ, ಮನೆ ಇದೆ. ಏನು ಬೇಕಾದ್ರೂ ಮಾಡಿರ್ಬೋದಲ್ವಾ? ನಿಮಗೆ ಅನಿಸುತ್ತಾ ಇಲ್ವಾ? ನಮಗಂತೂ ಅನಿಸುತ್ತೆ. ಅದಕ್ಕೋಸ್ಕರನೇ ಅಲ್ಲಿ ತನಿಖಾಧಿಕಾರಿಗಳು ತನಿಖೆ ಕರೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ, ಕೊಲೆಗಡಕರನ್ನು ಹಿಡ್ಕೊಂಬರಕ್ಕೆ ಆಗ್ತಾ ಇಲ್ಲ. ಆದರೆ ನಮಗೆ ಮಹಾಬಲ ಶೆಟ್ರ ಮೇಲೆ ಬಹಳ ಅನುಮಾನವಿದೆ. ಅವರನ್ನು ಖಂಡಿತವಾಗಿಯೂ ನಮ್ಮ ಸರ್ಕಾರ ಇವರನ್ನು ತನಿಖೆ ಮಾಡಿದರೆ ಖಂಡಿತವಾಗಿಯೂ ಮಹಾಬಲ ಶೆಟ್ಟಿ ಮತ್ತು ಧರ್ಮಸ್ಥಳದ ನಕಲಿ ದೇವಮಾನವ ಅಂದರೆ KS ಮೆಡಿಕಲ್ ಆಸ್ಪತ್ರೆಯ ಓನರ್ ಜೈಲಿಗೆ ಹೋಗುವುದು ಗ್ಯಾರಂಟಿ. ಯಾಕಂದರೆ ಅಲ್ಲಿ ಭಾಳ ಅವ್ಯವಹಾರ ನಡೆದಿದೆ. ಏನಾದರೂ ರೆಕಾರ್ಡ್ಸ್ ಕೇಳಕ್ಕೆ ಹೋದರೆ ಇದು ಪ್ರೈವೇಟ್, ನಿಮಗೆ ಕೊಡೋಕ್ಕಾಗಲ್ಲ ದಾಖಲಾತಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಮಾಡ್ಬೋದಲ್ವಾ? ನಮಗಂತೂ ರೆಕಾರ್ಡ್ಸ್ ನೀವು ಕೊಡೋಕ್ಕಾಗಲ್ಲ. ಸರ್ಕಾರಕ್ಕೆ ಕೊಡಲೇಬೇಕಲ್ವಾ? ಸರ್ಕಾರಕ್ಕೆ ನೀವು ಕೊಡಲೇಬೇಕಲ್ವಾ? ಸರ್ಕಾರ ಏಕೆ ಈ ಕೆಲಸವನ್ನು ಮಾಡ್ತಾ ಇಲ್ಲ? ಮಾಡಂಗೆ ಆಗಲಿ ಎಂಬುದೇ ನಮ್ಮ ಉದ್ದೇಶ. ಪ್ರತಿಯೊಬ್ಬ ಯೂಟ್ಯೂಬರ್, ಪ್ರತಿಯೊಬ್ಬ ಪತ್ರಕರ್ತನ ಸಮೇತ ಇದೇ ಪ್ರಶ್ನೆಯನ್ನು ಕೇಳಿ. ಸರ್ಕಾರಕ್ಕೆ ನಾವು ಕೇಳ್ತಕ್ಕಂಥದ್ದು ಇಷ್ಟೇ, ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳಿಗೆ ನ್ಯಾಯ ಬೇಕು, ನಮ್ಮ ಹಿಂದೂಗಳಿಗೆ ರಕ್ಷಣೆ ಬೇಕು. ಸ್ಥಳದಲ್ಲಿ ದಣಿಗಳ ದಬ್ಬಾಳಿಕೆ ಜಾಸ್ತಿ ಆಗಿದೆ. ಅವರು ಅನ್ಯ ಧರ್ಮೀಯರು ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಇದನ್ನು ಖಂಡಿಸುವುದು ಬೇಡ, ಸುಮ್ಮನೆ ಇರಬೇಕಾ? ಇದನ್ನು ಖಂಡಿಸುವುದು ಬೇಡ, ಸುಮ್ಮನೆ ಇರಬೇಕಾ? ಅದಕ್ಕೋಸ್ಕರ ನಾವು ಖಂಡಿಸ್ತಕ್ಕಂಥದ್ದು ನಮಗೆ ನ್ಯಾಯ ಬೇಕು. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.